ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೆದವರು ನಡೆಸುವಂತಹ ನೀಟ್ ಕೌನ್ಸಿಲಿಂಗ್ ಏನಿದೆ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ಅಥವಾ KCETಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಲಾಸ್ಟ್ ಡೇಟ್ ಯಾವುದು, ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ನಂತರ ಲಾಸ್ಟ್ ಡೇಟ್ ಅನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ ಆಗಸ್ಟ್ 9, 2024 ರಾತ್ರಿ 11:59 ಲಾಸ್ಟ್ ಡೇಟ್ ಹಾಗೆ ಲಾಸ್ಟ್ ಟೈಮ್ ಆಗಿರುತ್ತೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಈಗ ರಿಜಿಸ್ಟ್ರೇಷನ್ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ KU ನಡೆಸುವಂತಹ ನೀಟ್ ಹಾಗೆ KCET ಕಂಬೈನ್ಡ್ ಕೌನ್ಸಿಲಿಂಗ್ ಏನಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಒಳ್ಳೆ ಮಾರ್ಕ್ಸ್ ಬಂದಿದೆ, ಬಟ್ KCETಗೆ ಅಪ್ಲಿಕೇಶನ್ನೇ ಹಾಕಿಲ್ಲ ಅಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಈಗ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ KCETಗೆ ಅಪ್ಲಿಕೇಶನ್ ಹಾಕಬೇಕು. ನಂತರ ಯಾವ ವಿದ್ಯಾರ್ಥಿಗಳು ಆಲ್ರೆಡಿ ಬಹಳ ಮೊದಲು KCETಗೆ ಅಪ್ಲಿಕೇಶನ್ ಹಾಕಿದ್ದಾರೆ, KCET ಎಕ್ಸಾಮ್ ಕೂಡ ಬರೆದಿದ್ದಾರೆ, ಅವರು ಮತ್ತೆ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ, KCET ಎಕ್ಸಾಮ್ ಬರೆದಿಲ್ಲ, ಆವಾಗಲೂ ಕೂಡ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಯಾವ ವಿದ್ಯಾರ್ಥಿಗಳು KCETಗೆ ಅಪ್ಲಿಕೇಶನ್ ಕೂಡ ಹಾಕಿಲ್ಲ ಅವರು KU ನಡೆಸುವಂತಹ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ಗಳಿಗೆ ಸಂಬಂಧ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆನಾ. ನಂತರ ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದೆ ಆಗಸ್ಟ್ 9 ಆಗಿರುತ್ತೆ. ಆಗಸ್ಟ್ 9 ರಾತ್ರಿ 11:59 ಏನ್ ಮಾಡ್ಬೋದು ಹೇಳಿ, ರಿಜಿಸ್ಟ್ರೇಷನ್ ಮಾಡಬಹುದು. ಈಗ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಲಿಂಕ್ ಅನ್ನ KU ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಅದರ ಮೂಲಕ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಈಗ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಹಾಗೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ ಹಿಂದಿನ ವರ್ಷಗಳ ಅಥವಾ ಹಿಂದಿನ ವರ್ಷದ ವಿದ್ಯಾರ್ಥಿ ಆಗಿದ್ರೆ. ನಂತರ ಈ ವರ್ಷದ ವಿದ್ಯಾರ್ಥಿ ಆಗಿದ್ರೆ ಈಗ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಏನಿದೆ, ಕರ್ನಾಟಕ ಸ್ಟೂಡೆಂಟ್ ಆಗಿದ್ರೆ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಏನಿದೆ ಅದಿದ್ರೆ ಸಾಕಾಗುತ್ತೆ. ಓಕೆನಾ. ಅದಂದ್ರ ಮತ್ತೆ ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಯಾವುದೊಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಇದೆ, SC ಕ್ಯಾಟಗರಿಯವರು, ST ಕ್ಯಾಟಗರಿಯವರು, OBC ಕ್ಯಾಟಗರಿಯವರು, ಆ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು, ತಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ, ಅಥವಾ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಆ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ನಂತರ ಈಗ ಕನ್ನಡ ಮೀಡಿಯಂ ಕೋಟಾ ಇರುತ್ತೆ, ರೂರಲ್ ಕೋಟಾ ಇರುತ್ತೆ, ಈ ರೀತಿ ಹಲವಾರು ರೀತಿಯ ಕೋಟಾ ಇರುತ್ತೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರಿದವರಾಗಿದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಏನಿದೆ 371J ಸರ್ಟಿಫಿಕೇಟ್ ಅದು ಕೂಡ ಬೇಕಾಗುತ್ತೆ. ಅದರ ಮೇಲಿರುವಂತಹ RD ನಂಬರ್ನ ಎಂಟರ್ ಮಾಡೋದಿರುತ್ತೆ. ಹಾಗೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅದ್ರ ಮೇಲೆ ಕೂಡ RD ನಂಬರ್ ಇರುತ್ತೆ, ಅದನ್ನ ಎಂಟರ್ ಮಾಡೋದಿರುತ್ತೆ. ನಂತರ ಈಗ ಯಾವ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ 1 ರಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗುತ್ತೆ. ಸೊ ಅದನ್ನ ನೀವು ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲಿ ಸ್ಟಡಿ ಮಾಡಿದಿರಾ ಅದರ ಡೀಟೇಲ್ಸ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅಂದ್ರೆ ಅಪ್ಲಿಕೇಶನ್ ಬೇಕಾದ್ರೆ ಅಲ್ಲಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಕೊಟ್ಟಿರ್ತಾರೆ, ಸೊ ಅಲ್ಲಿ ನೀವು ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಓಕೆನಾ. ಅದರ ನಂತರ ಅದಕ್ಕೆ ಸಂತಹ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಪ್ಲೋಡ್ ಮಾಡೋದಿರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಿದ್ದಾರೆ ಅಂತಹ ವಿದ್ಯಾರ್ಥಿಗಳು, ರೂರಲ್ ಕೋಟಾವನ್ನ ಕ್ಲೇಮ್ ಮಾಡಿದಂತಹ ವಿದ್ಯಾರ್ಥಿಗಳು ಈಗ OBC, SC, ST ಆಗಿದ್ರೆ ಜಸ್ಟ್ ಕ್ಲೇಮ್ ಮಾಡ್ತೀರಾ, ಅದಕ್ಕೆ ಸಂತಹ ಡೀಟೇಲ್ಸ್ ಅನ್ನ ನೀಡ್ತೀರಾ. ಆದ್ರೆ ಯಾವುದಾದ್ರೂ ವಿದ್ಯಾರ್ಥಿಗಳು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಿದ್ದಾರೆ ಮತ್ತು ಅವರು ಈ ಒಂದು GM ಕ್ಯಾಟಗರಿಗೆ ಒಳಪಟ್ಟಿರ್ತಾರೆ, ಹಾಗಿದ್ದಾಗ ಅವರಿಗೆ ಆ ಒಂದು ರೂರಲ್ ಕೋಟಾ ಅಪ್ಲೈ ಆಗಬೇಕು ಅಂತ ಹೇಳಿದ್ರೆ ರೂರಲ್ ಕೋಟಾ ರಿಲೇಟೆಡ್ ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ರೂರಲ್ ಏರಿಯಾದಲ್ಲಿ ಬರುವಂತಹ ಸ್ಕೂಲಲ್ಲಿ ಸ್ಟಡಿ ಮಾಡಿದಂತ ಡೀಟೇಲ್ಸ್ ಅನ್ನ ಕೊಡ್ತೀರಾ. ಅದ್ರ ಜೊತೆಗೆ NC ಸರ್ಟಿಫಿಕೇಟ್ ಅಂತ ಇರುತ್ತೆ, NCLC ಸರ್ಟಿಫಿಕೇಟ್ ಅಂತ ಇರುತ್ತೆ, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತ. ಸೊ ಆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಇದೆ ಅಂತ ಸರ್ಟಿಫಿಕೇಟ್. ಸೊ ಅದನ್ನ ತಹಸೀಲ್ದಾರ್ ಆಫೀಸ್ನಿಂದ ಪಡೆದುಕೊಂಡು ಅದರ ಡೀಟೇಲ್ಸ್ ಅನ್ನ ಕೊಡೋದಿರುತ್ತೆ, ಅದ್ರ ಮೇಲೆ ಕೂಡ RD ನಂಬರ್ ಇರುತ್ತೆ, ಅದನ್ನ ಎಂಟರ್ ಮಾಡೋದಿರುತ್ತೆ. ನಂತರ NCLC ಸರ್ಟಿಫಿಕೇಟ್ GM ಕ್ಯಾಟಗರಿ ಆಗಿದ್ದು ನೀವು ರೂರಲ್ ಕೋಟಾವನ್ನ ಕ್ಲೇಮ್ ಮಾಡ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಬೇಕಾಗುತ್ತೆ, ಬೇರೆ ಕ್ಯಾಟಗರಿಯವರಿಗೆ ಅವಶ್ಯಕತೆ ಇಲ್ಲ. ಅದಂತರ ವಿದ್ಯಾರ್ಥಿಗಳು ಅಂದ್ರೆ ಈಗ ತಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಅಪ್ಲೋಡ್ ಮಾಡೋದಿರುತ್ತೆ. ಅದರ ನಂತರ ವಿದ್ಯಾರ್ಥಿಗಳ ಸಿಗ್ನೇಚರ್ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ. ಅದರ ನಂತರ ವಿದ್ಯಾರ್ಥಿಗಳು ತಮ್ಮ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್, ಮತ್ತೊಮ್ಮೆ ಹೇಳ್ತಿದ್ದೀನಿ, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅನ್ನ ಸ್ಕ್ಯಾನ್ ಮಾಡಿ ಅದನ್ನ ಅಪ್ಲೋಡ್ ಮಾಡೋದಿರುತ್ತೆ. ನಂತರ ಇವಿಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದರ ನಂತರ
ಈಗ ಅಪ್ಲಿಕೇಶನ್ ಹೇಗಾಗಬೇಕು ಆ ಒಂದು ಡೌಟ್ ನಿಮ್ಮಲ್ಲಿದ್ರೆ, ನಾವು KCETಗೆ ಅಪ್ಲಿಕೇಶನ್ ಆಗಬೇಕಾದ್ರೆ ಅಂದರೆ ವಿದ್ಯಾರ್ಥಿಗಳು ಈ ವರ್ಷ KCET ಅಪ್ಲಿಕೇಶನ್ ಹಾಕಿದ್ರಲ್ವಾ, ಆವಾಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ವಿಡಿಯೋನ ಮಾಡಿದ್ವಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀವಿ, ಚೆಕ್ ಮಾಡಿ. ಸೇಮ್ ಸ್ಟೆಪ್ಸ್ ಇರುತ್ತೆ, ಅದೇ ಸ್ಟೆಪ್ಸನ್ನು ಫಾಲೋ ಮಾಡಿ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕಬೇಕು. ಓಕೆನಾ? ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.